ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಮಸ್ತೆ ಮಕ್ಕಳೇ, ಈ ದಿವಸ ನಾವು ಗಣಿತ ವಿಷಯಕ್ಕೆ ಸಂಬಂಧಿಸಿದಾಗೆ ಸಂವೇದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮದಲ್ಲಿ ಒಂದು ವಿಭಿನ್ನವಾಗಿರ್ತಕ್ಕಂತಹ ಅಧ್ಯಾಯವನ್ನು ತೆಗೆದುಕೊಳ್ಳೋಣ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಕ್ಕಳೇ, 10ನೇ ತರಗತಿಯಲ್ಲಿ ಅಧ್ಯಾಯ 11ರಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆ ಅಂತ ಒಂದು ಅಧ್ಯಾಯ ಇದೆ. ಆ ಅಧ್ಯಾಯವನ್ನು ಇವತ್ತಿನ ದಿವಸ ನಾವು ಚರ್ಚೆ ಮಾಡೋಣ. ಇದರಲ್ಲಿ ಒಟ್ಟು 6 ಭಾಗಗಳು ಅಂದರೆ 6 ಅವಧಿಗಳನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಹಾಗಾದರೆ ಏನಿದೆ ಆ ಅಧ್ಯಾಯದಲ್ಲಿ ಎಂಬುದನ್ನು ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ನೋಡಿ, ನಾವು ಎಷ್ಟೋ ಸಾರಿ ದೊಡ್ಡ ದೊಡ್ಡ ಬೆಟ್ಟದ ಮುಂದೆ ನಿಂತ್ಕೊಂಡು ಈ ಬೆಟ್ಟದ ಎತ್ತರ ಎಷ್ಟಿದೆ ಎಂಬುದನ್ನು ಕಂಡುಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಲ್ವಾ. ಹಾಗೇನೆ ನೋಡಿ, ಇಲ್ಲಿ ಧ್ವಜಸ್ತಂಭ ಇದೆ ಒಂದು ಬಿಲ್ಡಿಂಗ್ ಮೇಲೆ. ಹಾಗಾದರೆ ಈ ಕಂಬದ ಉದ್ದ ಎಷ್ಟಿದೆ ಎಂಬುದರ ಬಗ್ಗೆ ಯಾವಾಗಲಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಹಾಗೆ ನೋಡಿ, ಇಲ್ಲಿ ಒಂದು ಮರ ಇದೆ, ಎಷ್ಟು ಎತ್ತರವಾಗಿರ್ತಕ್ಕಂಥ ಮರ ಇದೆ. ಹಾಗೇನೆ ನೋಡಿ, ನಾವು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಕೆಲವು ಸಾರಿ GPS ಅನ್ನು ಆನ್ ಮಾಡ್ಕೊಂಡು ಹೋಗ್ತೀವಿ. ಹೇಗೆ ಆ GPS ಕೆಲಸ ಮಾಡುತ್ತೆ? ಈ ಥರದ ಸನ್ನಿವೇಶಗಳನ್ನು ನಾವು ಗಮನಿಸ್ತಾ ಇರ್ತೀವಿ. ಹಾಗಾದರೆ ಇವಕ್ಕೆಲ್ಲ ಉತ್ತರವನ್ನು ಕಂಡ್ಕೊಳ್ಳೋಕ್ಕೇ ನಾವು ಈ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಅಂಶಗಳನ್ನು ಚರ್ಚೆ ಮಾಡೋದಕ್ಕಿಂತ ಪೂರ್ವದಲ್ಲಿ, ಇದಕ್ಕೆ ಉತ್ತರಗಳನ್ನು ಕಂಡುಕೊಳ್ಳೋಕ್ಕಿಂತ ಪೂರ್ವದಲ್ಲಿ ನಾನು ನಿಮಗೆ ಒಂದು ಚಟುವಟಿಕೆಯನ್ನು ಕೊಡ್ತೀನಿ. ನೀವು ಮಾಡ್ತೀರಲ್ವಾ? ನೋಡೋಣ, ಮೊದಲನೇ ಚಟುವಟಿಕೆ ಹೇಗಿದೆ ನೋಡಿ ಮಕ್ಕಳೇ. ಏನು ಅಂದರೆ, ಇಲ್ಲಿ ಒಂದು ತ್ರಿಭುಜ ಇದೆ, ಹಾಗೆಯೇ ಇನ್ನೊಂದು ತ್ರಿಭುಜ ಇದೆ. ಒಟ್ಟು 3 ತ್ರಿಭುಜಗಳನ್ನು ಕೊಡಲಾಗಿದೆ. 3 ತ್ರಿಭುಜದಲ್ಲಿ 2 ಕೋನ ಇದೆ. 3ನೇ ಕೋನನ ಕಂಡುಹಿಡಿಯಿರಿ ನೋಡೋಣ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಈ 3 ತ್ರಿಭುಜದಲ್ಲಿ 2 ಕೋನಗಳ ಅಳತೆ ಇದೆ. 3ನೇ ಕೋನವನ್ನು ಕಂಡುಹಿಡಿಬೇಕು. ಕಂಡುಹಿಡಿತಿದ್ದಾರಾ ಮಕ್ಕಳೇ? ಒಟ್ಟು 3 ತ್ರಿಭುಜ, ಉಳಿದ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ. ಉತ್ತರ ಬಂತಲ್ವಾ? ವೆರಿ ಗುಡ್. ನಿಮ್ಮ ಉತ್ತರ, ಇಲ್ಲಿ ಬಂದಿರೋ ಉತ್ತರ ಒಂದೇ ಹೌದು ಅಲ್ವೋ ಅಂತ ನೋಡಿ. ನಮಗೆ ಗೊತ್ತಿದೆ, ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ. 2 ಕೋನ ಕೊಟ್ಟಿದೆ, 3ನೇ ಕೋನವನ್ನು ಸುಲಭವಾಗಿ ಕಂಡುಹಿಡಿದ್ವಿ. ಅದೇ ಕ್ರಮವನ್ನು ಇಲ್ಲಿಯೂ ಅನುಸರಿಸಿದ್ವಿ, ಹಾಗೇನೆ 3ನೇದರಲ್ಲಿ ನೋಡಿದ್ವಿ. ಹಾಗಾದರೆ ಮೊದಲನೇ ಆಕೃತಿಗೆ ನಮಗೆ 3ನೇ ಕೋನ 62 ಡಿಗ್ರಿ ಬಂದಿದೆ. 2ನೆಯ ತ್ರಿಭುಜಕ್ಕೆ ಕೋನ ಏನ ಬೆಲೆ 30 ಡಿಗ್ರಿ. 3ನೆಯ ತ್ರಿಭುಜದಲ್ಲಿ R ಬೆಲೆ ಬೇಕಾಗಿತ್ತು, ಅದು 90 ಡಿಗ್ರಿ ಬಂದಿದೆ. ಎಲ್ರಿಗೂ ಬಂದಿದೆ ಅಲ್ವಾ? ಬಂದಿದೆ ಅಲ್ವಾ? ವೆರಿ ಗುಡ್. ತುಂಬ ಚೆನ್ನಾಗಿ ನೀವು ಉತ್ತರವನ್ನು ಕಂಡುಕೊಂಡಿದ್ದೀರಿ. ನಿಮಗೆಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೇನೆ ಮಕ್ಕಳೇ, ಇನ್ನೊಂದು ಚಟುವಟಿಕೆ ನೋಡೋಣ. ಏನಿರ್ಬೋದು ಯೋಚನೆ ಮಾಡಿ. ಇಲ್ಲಿ ಕೋನವನ್ನು ಕಂಡುಕೊಳ್ಳೋಕೆ ಹೇಳಿದ್ವಲ್ವಾ? ಈಗ ನಾನು ನಿಮಗೆ ಏನು ಕೊಡ್ತೀನಿ ಅಂದರೆ, ಬಾಹುವಿನ ಅಳತೆಯನ್ನು ಕಂಡುಹಿಡಿಬೇಕು. ನೋಡಿ, ಲಂಬಕೋನ ತ್ರಿಭುಜದಲ್ಲಿ 2 ಬಾಹುಗಳ ಅಳತೆ ಕೊಟ್ಟಿದೆ. 3ನೇ ಬಾಹುನ ಕಂಡುಹಿಡಿಬೇಕು. ಕಂಡುಹಿಡಿತೀರಾ? ಹಾಗೇನೆ ಇನ್ನೊಂದು ತ್ರಿಭುಜ ಇದೆ, ಹಾಗೇನೆ ಇನ್ನೊಂದು ತ್ರಿಭುಜ. ಇಲ್ಲಿ ಏನು ಮಾಡಬೇಕು ನೀವು? ಈ ತ್ರಿಭುಜಗಳಲ್ಲಿ ಉಳಿದ ಒಂದು ಬಾಹುವಿನ ಅಳತೆಯನ್ನು ಕಂಡುಹಿಡಿಬೇಕು. ನೋಡೋಣ ಹೇಗೆ ಕಂಡುಹಿಡಿತೀರಿ. ಇವರು ಸಹಿತ ಕಂಡುಹಿಡಿತಾ ಇದ್ದಾರೆ. ಖುಷಿಯಾಗಿ ನೀವು ಕಂಡುಹಿಡಿತೀರಿ ಅಂತ ನಾನು ಭಾವಿಸ್ತೀನಿ. ಸೊ 3 ತ್ರಿಭುಜಗಳನ್ನು ಗಮನಿಸಿ, ಲಂಬಕೋನ ತ್ರಿಭುಜಗಳಾಗಿವೆ. ಪೈಥಾಗೋರಸನ ಪ್ರಮೇಯವನ್ನು ಅನ್ವಯಿಸಿ ಉಳಿದ ಬಾಹುವಿನ ಉದ್ದವನ್ನು ಕಂಡುಹಿಡಿತೀವಿ. ಮೊದಲನೇದಾಯಿತು ಅಂದ್ಕೊಳ್ತೀನಿ. ಎರಡನೇದು ತುಂಬ ಸುಲಭವಾಗಿ ಮಾಡ್ಬೋದು ನೀವೆಲ್ಲ. ಎರಡನೇದು ಅದು ಆಗಿದೆ. 3ನೇದು ಸಹಿತ ಪೂರ್ಣಗೊಳಿಸಿದಿರಿ ಅಂತ ನಾನು ಭಾವಿಸಿ, ಹಾಗಾದರೆ ಇದಕ್ಕೆ ಸಂಬಂಧಿಸಿದ ಹಾಗೆ ಹೇಗೆ ಉತ್ತರಗಳು ಬರ್ತವೆ ಎಂಬುದನ್ನು ನೋಡ್ತಾ ಹೊರಟ್ರೆ ತುಂಬ ಸುಲಭವಾಗಿ ಬರ್ತವೆ. ಈಗ ಆಲ್ರೆಡಿ ಹೇಳಿದೆ ನಾನು, ಪೈಥಾಗೋರಸನ ಪ್ರಮೇಯವನ್ನು ಅನ್ವಯಿಸ್ತೀವಿ. ನೋಡಿ, ಒಂದು ಸಮಸ್ಯೆಗೆ ಮಾತ್ರ ತೆಗೆದುಕೊಂಡ್ರೆ ಪೈಥಾಗೋರಸನ ಪ್ರಮೇಯ,
ಬೆಲೆಗಳನ್ನು ಹಾಕಿದ್ದೀವಿ, ಅವುಗಳ ವರ್ಗ ಒಟ್ಟು 625 ಬಂತು. ಸೊ ಪಿ ಎನ ಬೆಲೆ ಬೇಕಿಲ್ಲ ನಮಗೆ, ವರ್ಗಮೂಲ ತೆಗೆದುಕೊಂಡ್ರೆ 25 ಆಯಿತು. ಈ ಆಕೃತಿಯಲ್ಲಿ ನೋಡಿ ಒಂದು ವಿಭಿನ್ನತೆ ಇದೆ. 5 ಸ್ಕ್ವೇರ್ಡ್ ಅನ್ನು ಆ ಕಡೆ ತೆಗೆದುಕೊಂಡು ಸಂಕ್ಷೇಪಿಸಿದರೆ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಎ ಸಿ, ಅದರ ಬೆಲೆ 12 ಬಂತು. ಇಲ್ಲಿ ತೆಗೆದುಕೊಂಡ್ರೆ ಎಸ್ ಆರ್ ಬೆಲೆ 24 ಬಂತು ಅಲ್ವಾ ಮಕ್ಕಳೇ. ಇಲ್ಲಿ ಹಾಕಿರುವುದು ಕಚ್ಚಾ ನಕ್ಷೆ ಆಗಿರೋದ್ರಿಂದ ನಾವು ಅಳತೆಗೆ ಅನುಗುಣವಾಗಿ ಇಲ್ಲಿ ಬರೆದಿಲ್ಲ. ಹೀಗಾಗಿ ನಾವು ಅಳತೆಗಿಂತ ಮೊದಲು ಯಾವ ರೀತಿಯ ಕಂಡುಕೊಂಡ್ವಿ ಎಂಬುದನ್ನು ಇಲ್ಲಿ ನೀವು ಪರೀಕ್ಷೆ ಮಾಡಬೇಕು. ಅರ್ಥ ಆಯ್ತಾ ಮಕ್ಕಳೇ? ಈಗ 3ನೇ ಚಟುವಟಿಕೆ ನೋಡೋಣ. ನೋಡಿ 3ನೇ ಚಟುವಟಿಕೆಯಲ್ಲಿ ನೋಡಿ ಹೀಗಿದೆ. ಇಲ್ಲಿ ಕುತುಬ್ ಮಿನಾರ್ ಮುಂದೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಅವನು ಯೋಚನೆ ಮಾಡ್ತಾ ಇದ್ದಾನೆ, ಸರ್ ಇದ್ರ ಉದ್ದ ಎಷ್ಟಿದೆ ಅಂತ. ಹಾಗಾದರೆ ಈ ಉದ್ದವನ್ನು ಕಂಡುಹಿಡಿಬೇಕಾದ್ರೆ ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದು ರೇಖಾ ನಕ್ಷೆಯನ್ನು ಹಾಕಿದರೆ ಹೇಗೆ ಬರುತ್ತೆ ಅಂದರೆ ನೋಡಿ ಈ ರೀತಿ ಇದೆ ಅಲ್ವಾ. ಸೊ ಇಲ್ಲಿ ಅವನು ನಿಂತಿದ್ದಾನೆ, ಇಲ್ಲಿಂದ ಈ ತುದಿಯನ್ನು ನೋಡ್ತಾನೆ, ಹಾಗೇನೆ ಇಲ್ಲಿಂದ ಇಲ್ಲಿಗೆ ದೂರ ಗೊತ್ತಿದ್ದು, ಇವು ಎರಡರ ನಡುವಿನ ಕೋನ ಗೊತ್ತಿದ್ರೆ ಇದನ್ನು ಕಂಡುಹಿಡಿಬಹುದು ಅಂತ ಅನಿಸುತ್ತೆ. ಹಾಗಾದರೆ ಹೇಗೆ ಕಂಡುಹಿಡಿತೀವಿ ನೋಡಿ. ಹಾಗೇನೆ ನೋಡಿ ಇಲ್ಲಿ ಒಂದು ನದಿ ಇದೆ, ನದಿಯ ಅಗಲವನ್ನು ಕಂಡುಹಿಡಿಬೇಕು ಅಂತ ಅಂದ್ಕೊಂಡ್ರೆ ಹಾಗಾದರೆ ಆ ನದಿಗೆ ಸಂಬಂಧಿಸಿದಾಗೆ ನೋಡಿ ಇಲ್ಲಿ ನದಿ ಇದೆ, ಇಲ್ಲಿ ನಿಂತ್ಕೊಂಡು ನೀವು ನೋಡ್ತಾ ಇದ್ರೆ ಈ ಅಗಲವನ್ನು ಕಂಡುಹಿಡಿಬೇಕಾದ್ರೆ ಯಾವ ಗಣಿತದ ಪರಿಕಲ್ಪನೆಯನ್ನು ಬಳಸ್ಬೋದು ಯೋಚನೆ ಮಾಡಿ. ಕಷ್ಟ ಅನ್ನಿಸ್ತಾ ಇದೆನಾ? ನೋಡಿ ಮಕ್ಕಳೇ, ಈ 2 ತ್ರಿಭುಜಗಳಲ್ಲಿ ಮೊದಲನೇದರಲ್ಲಿ ಈ 2 ಬಾಹುಗಳನ್ನು ಕೊಟ್ಟಿದೆ. ಈ ಕೋನ ಕಂಡುಹಿಡಿಯಿರಿ. ಬರ್ಕೊಂಡಿದ್ದೀರಾ? ಮೊದಲನೇ ತ್ರಿಭುಜದಲ್ಲಿ 2 ಬಾಹುಗಳಿವೆ, ಅವುಗಳ ನಡುವಿನ ಕೋನವನ್ನು ಕಂಡುಹಿಡಿಯಿರಿ. 2ನೇ ತ್ರಿಭುಜದಲ್ಲಿ ನೋಡಿ ವಿಕರ್ಣವನ್ನು ಕೊಟ್ಟಿದೆ, ಹಾಗೇನೆ ಕೋನ ಐನ ಬೆಲೆ 30 ಡಿಗ್ರಿ ಕೊಟ್ಟಿದೆ. ಈಗ ನೀವು ಉಳಿದ ಬಾಹುಗಳ ಬೆಲೆಗಳನ್ನು ಕಂಡುಹಿಡಿಬೇಕು. ಕಂಡುಹಿಡಿತಾ ಇದ್ದೀರಾ? ಅಯ್ಯೋ ತುಂಬ ಯೋಚನೆ ಮಾಡ್ತಾ ಇದ್ದೀರಾ? ಕಷ್ಟ ಅನ್ನಿಸ್ತಾ ಇದೆನಾ? ನೋಡೋಣವಾ ಈಗ ಅದರ ಬಗ್ಗೆ. ಮಕ್ಕಳೇ, ಇಲ್ಲಿ ಏನು ಕೊಟ್ಟಿದ್ದೀವಿ ಅಂದರೆ ಇಲ್ಲಿ ಕೋನದ ಅಳತೆ ಬೇಕು, ಬಾಹುವಿನ ಅಳತೆ ಬೇಕು ಅಂದರೆ ಇದನ್ನು ಕಂಡುಹಿಡಲಿಕ್ಕೆ ತುಂಬ ಯೋಚನೆ ಮಾಡ್ತಾ ಇದ್ದೀರಿ. ಕಾರಣ ಏನು ಅಂದರೆ ನಮಗೆ ಇಲ್ಲಿವರೆಗೆ ಗೊತ್ತಿರೋದೇನು, ತ್ರಿಭುಜದ ಕೋನಗಳಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಟಿದ್ರೆ ಕಂಡುಹಿಡಿಯೋದು ಗೊತ್ತು. ತ್ರಿಭುಜದ ಬಾಹುಗಳಲ್ಲಿ ಬಾಹುಗಿನ ಅಳತೆಯನ್ನು ಕೊಟ್ಟಿದ್ರೆ ಕಂಡುಹಿಡಿಯೋದು ಹೇಗೆ ಗೊತ್ತು. ಬಟ್ ಕೋನವನ್ನು ಕೊಟ್ಟಾಗ ಬಾಹುಗಳನ್ನು ಅಥವಾ ಬಾಹುಗಳನ್ನು ಕೊಟ್ಟಾಗ ಕೋನಗಳನ್ನು ಎಲ್ಲ ಸಂದರ್ಭಗಳಲ್ಲಿಯೂ ಕಂಡುಹಿಡಿತಕ್ಕಂತಹ ಬಗೆಯನ್ನು ನಾವು ಇಲ್ಲಿವರೆಗೂ ತಿಳ್ಕೊಂಡಿಲ್ಲ. ಹಾಗಾದರೆ ಇದನ್ನು ಕಂಡುಹಿಡಿಯೋದು ಹೇಗಪ್ಪ ಅಂದರೆ ಅದಕ್ಕೆ ಅನ್ವಯಿಸ್ತಕ್ಕಂತಹ ಒಂದು ಗಣಿತದ ವಿಭಾಗ ಇದೆ. ಅದನ್ನೇ ನಾವೇನಂತ ಕರಿತೀವಿ ಅಂದರೆ ಟ್ರಿಗ್ನಾಮೆಂಟ್ರಿ, ತ್ರಿಕೋನಮಿತಿ ಅಂತ ಕರಿತೀವಿ. ಇದು ತುಂಬ ಸುಲಭ. ಏನಪ್ಪ ಅಂದರೆ ಇಲ್ಲಿ ಯಾವುದೇ ಲಂಬಕೋನ ತ್ರಿಭುಜದಲ್ಲಿ ಕೋನ ಮತ್ತು ಬಾಹುಗಳ ನಡುವಿನ ಒಂದು ಸಂಬಂಧವನ್ನು ನಾವು ತ್ರಿಕೋನಮಿತಿ ಅಂತ ಕರಿತೀವಿ. ಅಂದರೆ ಕೋನಗಳನ್ನು ಕೊಟ್ಟಾಗ ಬಾಹುಗಳ ಉದ್ದ ಅಥವಾ ಬಾಹುಗಳನ್ನು ಕೊಟ್ಟಾಗ ಕೋನಗಳ ಅಳತೆಗಳನ್ನು ಕಂಡುಹಿಡಿತಕ್ಕಂತಹ ಒಂದು ವಿಭಿನ್ನವಾದ ಶಾಖೆಯೇ ತ್ರಿಕೋನಮಿತಿ. ಅದನ್ನು ಇಂಗ್ಲೀಷ್ನಲ್ಲಿ ಟ್ರಿಗ್ನಾಮೆಂಟ್ರಿ ಅಂತ ಕರಿತೀವಿ. ಹಾಗಾದರೆ ಇಲ್ಲಿವರೆಗೂ ನಾವು ತೊಗೊಂಡ್ವಲ್ವಾ, ಅಂದರೆ ಬೆಟ್ಟದ ಎತ್ತರ ಇರ್ಬೋದು, ಹಾಗೇನೆ ನದಿಯ ಉದ್ದ, ಇವುಗಳನ್ನು ಕಂಡುಕೊಳ್ಬೇಕಂದ್ರೆ ತ್ರಿಕೋನಮಿತಿಯ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಹಾಗಾದರೆ ಈ ತ್ರಿಕೋನಮಿತಿ ಅಂತಕ್ಕಂಥ ಅಧ್ಯಾಯವನ್ನು ನಾವೀಗ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೆ ಸಂಬಂಧಿಸಿದಾಗೆ ನೋಡಿ JF ಹಾರ್ಬರ್ಟ್ ರವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನದು ತ್ರಿಕೋನಮಿತಿ ಎಂಬುದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಪೂರ್ವದಲ್ಲಿ ಒಟ್ಟು 6 ಅವಧಿಗಳಲ್ಲಿ ನಾವು ಏನೇನನ್ನು ಕಲ್ತ್ಕೊಳ್ತೀವಿ ಎಂಬುದನ್ನು ಒಂದ್ಸಲ ನೋಡ್ತಾ ಹೋಗಿ. ಇಷ್ಟೆಲ್ಲ ಅಂಶಗಳನ್ನು ನಾವು ಕಲ್ತ್ಕೊಳ್ತೀವಿ. ಆದರೆ ನಾವು ಇವತ್ತು ಮೊದಲನೇ ಅವಧಿಯಲ್ಲಿ ಏನು ತಿಳ್ಕೊಳ್ತೀವಿ ಅಂದರೆ ಪ್ರಮುಖವಾಗಿ ತ್ರಿಕೋನಮಿತಿಯ ಅರ್ಥ, ಅದರ ವಿವರಣೆ, ತ್ರಿಕೋನಮಿತಿಯ ಅನುಪಾತಗಳು, ಹಾಗೇನೆ ತ್ರಿಕೋನಮಿತಿಯ ಅನುಪಾತಗಳ ವೃತ್ಕ್ರಮಗಳನ್ನು ತಿಳ್ಕೊಳ್ತೀವಿ. ಕೆಲವು ಸಮಸ್ಯೆಗಳನ್ನು ಮಾತ್ರ ಚರ್ಚೆ ಮಾಡ್ತಾ ಹೋಗ್ತೀವಿ. ನೀವೆಲ್ಲರೂ ಸಿದ್ಧರಾಗಿದ್ದೀರಾ ಮಕ್ಕಳೇ? ನೋಡೋಣ ಏನು ತ್ರಿಕೋನಮಿತಿಯ ಅರ್ಥ, ಹಾಗೇನೆ ಅದಕ್ಕೆ ಸಂಬಂಧಿಸಿರುವಾಗಿ ಕೆಲವು ವಿವರಣೆಯೊಂದಿಗೆ ತ್ರಿಕೋನಮಿತಿಯ ಅರ್ಥವನ್ನು ತಿಳ್ಕೊಳ್ಳೋಣ. ಸೊ ತ್ರಿಕೋನಮಿತಿ ಎಂಬುದು ಟ್ರಿಗ್ನಾಮೆಂಟ್ರಿ ಅಂತಕ್ಕಂಥ ಇಂಗ್ಲಿಷ್ ಪದದಿಂದ ಬಂದಿದೆ. ಅದು ಗ್ರೀಕ್ನ 3 ಪದಗಳು ಟ್ರೈ ಗಾನ್ ಮೆಟ್ರಾನ್ ಅಂತಕ್ಕಂತಹ 3 ಪದಗಳ ಒಂದು
ಸಮ್ಮಿಲನವಾಗಿದೆ. ಟ್ರೈ ಅಂದರೆ 3, ಗಾನ್ ಅಂದರೆ ಬಾಹುಗಳು, ಮೆಟ್ರಾನ್ ಅಂದರೆ ಅಳತೆ. ಗ್ರೀಕ್ನ 3 ಪದಗಳನ್ನು ಇದು ಒಳಗೊಂಡಿದೆ. ಸೊ ಅದರ ಅರ್ಥವನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ತಾ ಇದ್ದೀವಿ. ಅಂದರೆ ತ್ರಿಭುಜದ 3 ಬಾಹುಗಳ ಅಳತೆಯೇ ತ್ರಿಕೋನಮಿತಿ. ಇಲ್ಲಿ ನೋಡ್ತಾ ಹೋಗಿ, ಈಗ ಆಲ್ರೆಡಿ ಹೇಳಿದೆ ನಾನು, ಈ ಥರದ ಸನ್ನಿವೇಶಗಳಿಗೆ ಸಂಬಂಧಿಸಿದಾಗೆ ನಾವು ಉತ್ತರಗಳನ್ನು ಕಂಡುಕೊಳ್ಬೇಕಂದ್ರೆ ನೋಡಿ, ತ್ರಿಭುಜದ ಬಾಹುಗಳು ಕೋನಗಳ ನಡುವಿನ ಸಂಬಂಧವನ್ನು ಅಭ್ಯಾಸಿಸುವ ಶಾಸ್ತ್ರವಾಗಿರೋದ್ರಿಂದ ಈ ಕೋನ ಗೊತ್ತಿದ್ರೆ, ಈ ದೂರ ಗೊತ್ತಿದ್ರೆ ಉದ್ದವನ್ನು ಕಂಡುಹಿಡಿಯೋ ಸುಲಭ. ಇದು ವಿಶೇಷವಾಗಿ ಲಂಬಕೋನ ತ್ರಿಭುಜದಲ್ಲಿ ಲಘು ಕೋನಗಳಿಗೆ ಅನ್ವಯಿಸುವ ಹಾಗೇನೆ ಇದನ್ನು ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಅಂದರೆ ತ್ರಿಕೋನಮಿತಿ ಎಂಬುದು ಲಂಬಕೋನ ತ್ರಿಭುಜಕ್ಕೆ ಅನ್ವಯಿಸೋದು, ಅದರಲ್ಲಿ ಏನು ಲಘು ಕೋನಗಳಿದ್ದಾವೆ ಅವುಗಳಿಗೆ ಅನ್ವಯಿಸುವ ಹಾಗೇನೆ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಯಾರಿವರು ಅಂದರೆ ಗೊತ್ತಿದೆ ನಮಗೆ, ಯಾವುದೇ ಒಂದು ಶಾಖೆ ಇದ್ದರೆ ಅದಕ್ಕೆ ಒಬ್ಬ ಪಿತಾಮಹ ಇರ್ತಾರೆ. ಇವರು ಈ ತ್ರಿಕೋನಮಿತಿಯ ಪಿತಾಮಹರು. ಇವ್ರನ್ನ ನಾವು ಹಿಪಾರ್ಕಸ್ ಅಂತ ಕರಿತೀವಿ. ಗ್ರೀಕ್ನ ಪ್ರಖ್ಯಾತ ಗಣಿತಜ್ಞರು, ಖಗೋಳ ವಿಜ್ಞಾನಿಗಳಾಗಿದ್ದರು. ಕ್ರಿಸ್ತಪೂರ್ವ 2000ನೇ ಶತಮಾನದಲ್ಲಿ ಇವರು ತ್ರಿಭುಜಗಳ ಬಾಹುಗಳ ಅಳತೆಗೆ ಅನ್ವಯಿಸುವ ಹಾಗೆ ಈ ತ್ರಿಕೋನಮಿತಿಗೆ ಅನ್ವಯಿಸ್ತಕ್ಕಂಥ ಹಲವಾರು ಅಂಶಗಳನ್ನು ತಿಳಿಸಿದ್ರು. ಆದ್ರಿಂದ ಇವರನ್ನು ನಾವು ತ್ರಿಕೋನಮಿತಿಯ ಜನಕ, ಫಾದರ್ ಆಫ್ ಟ್ರಿಗ್ನಾಮೆಂಟ್ರಿ ಅಂತ ಕರಿತೀವಿ. ಆದರೆ ಗಮನಿಸಿ, ತ್ರಿಭುಜಗಳ ಅಳತೆ ಎಂಬುದನ್ನು ತ್ರಿಕೋನಮಿತಿ ಅಂದರೆ ಟ್ರಿಗ್ನಾಮೆಂಟ್ರಿ ಎಂಬ ಹೆಸರನ್ನು ಪ್ರಪ್ರಥಮ ಬಾರಿಗೆ ಬಾಸ್ತಲೋಮ ಪಿಟಿಕಸ್ ಅಂತಕ್ಕಂಥವರು ಬಳಕೆ ಮಾಡಿಕೊಂಡ್ರು. ಅಂದರೆ ಈ ಪದವನ್ನು ಮೊದಲನೇ ಬಾರಿಗೆ ಬಳಕೆ ಮಾಡ್ಕೊಂಡಿರೋರು ಬಾಸ್ತಲೋಮ ಪಿಟಿಕಸ್ ಅಂತಕ್ಕಂಥವ್ರು. ಸೊ ತ್ರಿಕೋನಮಿತಿಯ ಪಿತಾಮಹರ ಗ್ರೀಕ್ ದೇಶದ ಗಣಿತಜ್ಞ ಯಾರು ಅಂದರೆ ದಟ್ ಈಸ್ ಹಿಪಾರ್ಕಸ್ ಅಂತಕ್ಕಂಥವ್ರು. ಹಾಗೆಯೇ ಈ ತ್ರಿಕೋನಮಿತಿಯನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿಕೊಂಡಿರ್ತಕ್ಕಂತಹ ದೇಶಗಳು ಯಾವಪ್ಪ ಅಂದರೆ ಬ್ಯಾಬಿಲೋನಿಯಾದಲ್ಲಿ ಮತ್ತು ಈಜಿಪ್ಟ್ನಲ್ಲಿ ತ್ರಿಕೋನಮಿತಿಯನ್ನು ಮೊದಲ ಬಾರಿಗೆ ಬಳಸಿರ್ತಕ್ಕಂಥ ದೇಶಗಳು ಅಂತ ನಮ್ಮ ಇತಿಹಾಸದಲ್ಲಿ ಉಲ್ಲೇಖಗಳಾಗಿವೆ. ಮಕ್ಕಳೇ, ಇಷ್ಟೆಲ್ಲ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇದರ ಬಗ್ಗೆ ತಿಳ್ಕೊಳ್ತಾ ಇರಬೇಕಾದ್ರೆ ಯಾಕೆ ಇದ್ರ ಬಗ್ಗೆ ತಿಳ್ಕೊಂಡ್ರು ಅಂದರೆ ನೋಡಿ, ಇಲ್ಲಿ ಚಂದ್ರ ಇದೆ, ಇಲ್ಲಿ ಭೂಮಿ ಇದೆ, ಇವುಗಳ ನಡುವಿನ ದೂರವನ್ನು ಕಂಡುಕೊಳ್ಬೇಕಂದ್ರೆ ಅವರು ತ್ರಿಕೋನಮಿತಿಯಲ್ಲಿರ್ತಕ್ಕಂತಹ ಕೆಲವು ಪರಿಕಲ್ಪನೆಗಳನ್ನು ಮೊದಲ ಬಾರಿಗೆ ಬಳಸ್ತಾ ಇದನ್ನು ಅಭಿವೃದ್ಧಿ ಪಡಿಸ್ತಾ ಹೋದರು. ಅಂದರೆ ಪ್ರಮುಖವಾಗಿ ಖಗೋಳ ವಿಜ್ಞಾನಿಗಳು ಆಕಾಶಕಾಯಗಳ ನಡುವಿನ ದೂರವನ್ನು ಕಂಡುಕೊಳ್ಳೋಕ್ಕೆ ಇದನ್ನು ಬಳಸಿದರು. ಮಕ್ಕಳೇ, ಈ ತ್ರಿಕೋನಮಿತಿಯನ್ನು ಇಂದಿಗೂ ನಾವು ಏನು ಮಾಡ್ತೀವಿ ಅಂದರೆ ಉನ್ನತ ತಂತ್ರಜ್ಞಾನ ವಿಜ್ಞಾನ ವಿಭಾಗಗಳಲ್ಲಿ ಬಳಸ್ತಾ ಹೋಗ್ತೀವಿ. ನೋಡಿ, ಈ ಥರದ ಹಲವಾರು ಉಪಕರಣಗಳಲ್ಲಿ ಬಳಸ್ತೀವಿ. ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಬಳಸ್ತೀವಿ. ನಾವು ಏನು GPS ಅಂತ ಕರಿತೀವಿ. ಅಂದರೆ ನಾವು ಒಂದು ಸ್ಥಳವನ್ನು ನಿಖರವಾಗಿ ಗುರುತಿಸ್ಲಿಕ್ಕೆ ನಮ್ಮ ಮೊಬೈಲ್ನಲ್ಲಿ ಈ ಒಂದು ಆ್ಯಪ್ ಇರುತ್ತಲ್ವಾ, ಅದರಲ್ಲೂ ಸಹಿತ ಬಳಸ್ತೀವಿ. ಹಾಗೇನೆ ನೋಡಿ, ಈ ಥರದ ವೇವ್ಸ್ ಕೊಟ್ಟಿದ್ದೀವಲ್ವಾ, ಇದು ಸೌಂಡ್ ವೇವ್ಸು. ಅಂದರೆ ನಾವು ಯಾವುದಾದ್ರೂ ಒಂದು ವಿಡಿಯೋನ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಅಲ್ಲಿ ಹಲವಾರು ತಂತ್ರಜ್ಞಾನಗಳನ್ನು ಏನು ಬಳಸ್ತಾರಲ್ವಾ, ತಾಂತ್ರಿಕತೆ ಏನಿರುತ್ತಲ್ಲ, ಅದ್ರ ಹಿಂದೆ ಈ ಒಂದು ತ್ರಿಕೋನಮಿತಿ ತುಂಬ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ. ಅಂದರೆ ಈ ತ್ರಿಕೋನಮಿತಿಯ ಒಂದು ವಿಭಾಗವನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಈ MP3ಗೆ ಕನ್ವರ್ಟ್ ಮಾಡಬೇಕಾದ್ರೆ ಅಥವಾ ಹಾಡನ್ನು ಡಿಜಿಟಲೈಸೇಷನ್ ಮಾಡಬೇಕಾದ್ರೂ ಸಹಿತ ಬಳಕೆ ಮಾಡ್ಕೊಳ್ತಾರೆ ಇತ್ತಿತ್ತಲಾಗಿ. ಈಗ ನೋಡಿ, ಇಲ್ಲಿ 2 ಸಮರೂಪ ತ್ರಿಭುಜಗಳಿವೆ. ಅಂದರೆ ಇವು ಸಮರೂಪಿಗಳಾಗಿವೆ. ಹೇಗೆ ಅಂದರೆ ನೋಡಿ, ಈಗ ಗಮನಿಸ್ತಾ ಹೋಗಿ, EDF ನಲ್ಲಿ ಕೋನ C ಮತ್ತು ಕೋನ F ಎರಡು ಏನಾಗಿದ್ವು ಅಂದರೆ ಒಂದೇ ಆಗಿದ್ವು. ಹಾಗೆ B ಮತ್ತು D ಸಮ ಇರೋದ್ರಿಂದ ಇವನ್ನ ನಾವು ಸಮರೂಪಿ ಅಂತ ಕರಿತೀವಿ. ಕಾರಣ ಏನು ಅಂದರೆ ತ್ರಿಭುಜಗಳು ಸಮಕೋನೀಯಗಳಾಗಿವೆ. ಆದ್ರಿಂದ ಇವುಗಳನ್ನು ನಾವು ಕೋನ ನಿರ್ಧಾರಕರ ಪ್ರಕಾರ ಏನು ಬರಿಬಹುದು, ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿವೆ ಅಂತ ಬರಿತೀವಿ. ಈಗ ಇಲ್ಲಿ ಮೊದಲನೇ ಹಂತದಲ್ಲಿ ಮೊದಲ 2 ಅನುಪಾತಗಳನ್ನು ತೆಗೆದುಕೊಳ್ಳೋಣ. ಹಾಗೇನೆ ಮೊದಲ ಮತ್ತು ಮೂರನೇ ಅನುಪಾತವನ್ನು ತೆಗೆದುಕೊಳ್ಳಿ. ಹಾಗೇನೆ ಎರಡನೇದು ಮೂರನೇದು ಅನುಪಾತ ತೆಗೆದುಕೊಂಡು ಈಗ ನಮಗೆ ಗೊತ್ತಿದೆ ಈ BC ಮತ್ತು DEಗಳನ್ನು ಅದಲು ಬದಲು ಮಾಡೋಣ. ಅದಲು ಬದಲು ಮಾಡೋದು ಡಿವಿಡೆಂಡೋ ಮೆಥಡ್ ಅಂತ ಕರಿತೀವಲ್ವ ನಾವು. ಕಾಂಪೋನೆಂಟು, ಡಿವಿಡೆಂಡೋ, ಈ 2 ಪದಗಳ ಪರಿಚಯ ನಮಗಿದೆ. ನಾನು ಇಲ್ಲಿ ಅದ್ರ ಬಗ್ಗೆ ಹೆಚ್ಚು ಹೇಳಲ್ಲ. ಇವುಗಳನ್ನು
ಬದಲಾಯಿಸುವ ಒಂದು ಪ್ರಕ್ರಿಯೆ ನಾವಿಲ್ಲಿ ಮಾಡೋಣ. ಏನಾಯ್ತು ನೋಡಿ, ನಮಗೆ ಇಲ್ಲಿ ಬಿ ಸಿ ಎಂಬುದು ಇಲ್ಲಿ ಬಂದರೆ ಎ ಬಿ ಬೈ ಬಿ ಸಿ ಈಸ್ ಈಕ್ವಲ್ ಟು ಡಿ ಬೈ ಇ ಎಫ್, ಅವುಗಳು ಸಮ ಆಯಿತು. ಅಂದರೆ ಅರ್ಥ ಏನು, ಇಲ್ಲಿ ಈ ಬಾಹುವಿನ ಅನುರೂಪ ಅಂಶಗಳು ಪರಸ್ಪರ ಸಮಾನುಪಾತದಲ್ಲಿವೆ ಅಂತ ಬರೆದ್ವಿ. ಆದರೆ ಇಲ್ಲಿ ಏನಾಯ್ತು ಅಂದರೆ ಈ ತ್ರಿಭುಜದ ಎ ಬಿ ಮತ್ತು ಎ ಸಿಗಳ ಅನುಪಾತವು ಈ ತ್ರಿಭುಜದ ಡಿ ಮತ್ತು ಇ ಎಫ್ಗಳ ಅನುಪಾತಕ್ಕೆ ಸಮವಾಗಿದೆ ಅಂತ ಅರ್ಥ ಆಗ್ತಾ ಇದೆ. ಹಾಗೇನೆ ಉಳಿದ ಎರಡು ಅಂಶಗಳಲ್ಲಿಯೂ ಸಹಿತ ನಾವು ಇದೇ ರೀತಿ ಕಂಡುಕೊಳ್ತೀವಿ. ಹೀಗೆ ನೋಡಿ, ಸಪೋಸ್ ಸಮರೂಪ ತ್ರಿಭುಜದಲ್ಲಿ ಅನುರೂಪ ಬಾಹುಗಳು ಸಮಾನುಪಾತತೆಯಲ್ಲಿವೆ ಎಂಬುದನ್ನು ಮಾತ್ರ ತಿಳ್ಕೊಂಡ್ವಿ. ಅವುಗಳಿಗೆ ಈ ಅದಲು ಬದಲು ಪ್ರಕ್ರಿಯೆ ಡಿವಿಡೆಂಡೋ ಮೆಥಡನ್ನು ಅಳವಡಿಕೆ ಮಾಡಿದರೆ ನಮಗೆ ಒಂದೇ ತ್ರಿಭುಜದ ಎರಡು ಬಾಹುಗಳ ಅನುಪಾತ ಸಮ ಇದೆ ಅಂತ ಗೊತ್ತಾಗ್ತಾ ಇದೆ. ಈ ಅನುಪಾತವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಬರೀಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳು ಪಟ್ಟರು. ಆಗ ಬಂದಿರೋದೇ ತ್ರಿಕೋನಮಿತಿಯ ಅನುಪಾತಗಳು. ಗಮನ ಇಟ್ಕೇಳಿ, ಲಂಬಕೋನ ತ್ರಿಭುಜದಲ್ಲಿ ಇಲ್ಲಿ ಸಮರೂಪ ತ್ರಿಭುಜಗಳನ್ನು ತೆಗೆದುಕೊಂಡಾಗ ನಮಗೇನು ಅನುಪಾತಗಳು ಬರ್ತಾ ಇದ್ದಾವೆ, ಎರಡು ಬಾಹುಗಳ ನಡುವಿನ ಅನುಪಾತ, ಅವುಗಳನ್ನು ಸೂಚಿಸುವ ಒಂದು ಪ್ರಕ್ರಿಯೆಯಲ್ಲಿ ತ್ರಿಕೋನಮಿತಿಯ ವಿವಿಧ ಹೆಸರುಗಳು ಬರ್ತಾ ಹೋದವು. ಅವುಗಳು ಯಾವುವು ಎಂಬುದನ್ನು ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಸೈನ್ ಟೀಟಾ. ಇದನ್ನು ನಾವು ಕನ್ನಡದಲ್ಲಿ ಟೀಟಾ ಕೋನದ ಜ ಅಂತ ಕರಿತೀವಿ. ಇಲ್ಲಿ ನೋಡಿ, ಎ ಬಿ ಸಿ ತ್ರಿಭುಜ, ಇಲ್ಲಿ ಟೀಟಾ ಇದೆ ಅಲ್ವಾ. ಈಗ ಕೋನ ಬಿಗೆ ಅಭಿಮುಖವಾಗಿರೋದನ್ನು ನಾವು ವಿಕರ್ಣ ಅಂತ ಕರಿತೀವಿ. ಹಾಗೇನೆ ಟೀಟಾಗೆ ಅಭಿಮುಖವಾಗಿರೋದನ್ನು ನಾವು ಇನ್ನು ಮುಂದೆ ಏನು ಮಾಡ್ತೀವಿ ಅಂದರೆ ಅಭಿಮುಖ ಬಾಹು ಅಂತ ಕರಿತೀವಿ. ಗಮನ ಇಟ್ಕೇಳಿ, ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನದ ಎದುರಿನ ಬಾಹು ವಿಕರ್ಣ. ಯಾವ ಲಘುಕೋನವನ್ನು ಗುರುತಿಸಿದೀವೋ ಅದರ ಅಭಿಮುಖ ಬಾಹುವನ್ನು ನಾವು ಅಭಿಮುಖ ಬಾಹು ಅಂತ ಕರಿತೀವಿ. ಹಾಗೇನೆ ಈ ಟೀಟಾವನ್ನು ಉಂಟು ಮಾಡ್ತಕ್ಕಂತಹ ಇನ್ನೊಂದು ಬಾಹುವನ್ನು ಪಾರ್ಶ್ವಬಾಹು ಅಂತ ಕರಿತೀವಿ. ಈ ಮೂರು ಅಂಶಗಳನ್ನು ನೋಡ್ರಿ. ಸಪೋಸ್ ಈ ತ್ರಿಭುಜವನ್ನು ನಾನು ಈ ರೀತಿಯಾಗಿ ಬರೆದ್ರು ಸಹಿತ ನಾವು ಯಾವ ಕೋನ ಗುರುತಿಸಿದೀವೋ ಈ ಅಭಿಮುಖ ಬಾಹು, ಇದಕ್ಕೆ ಅಭಿಮುಖ ವಿಕರ್ಣ ಗೊತ್ತಿದೆ, ಇನ್ನೊಂದು ಪಾರ್ಶ್ವ. ಸಪೋಸ್ ಈ ರೀತಿಯಾಗಿ ಬರೆದ್ರು ಸಹಿತ ನಮಗೆ ಗುರುತಿಸಿರುವ ಕೋನ ಪ್ರಮುಖ, ಅದಕ್ಕೆ ಎದುರಿನ ಬಾಹುವಿನ ಹೆಸರನ್ನು ನೋಡಿ. ಹಾಗೇನೆ ಉಳಿದ ಬಾಹು ನೋಡ್ರಿ, ವಿಕರ್ಣ ಯಾವಾಗಲೂ ಲಂಬಕೋನಕ್ಕೆ ಅಭಿಮುಖವಾಗಿರೋದೇ ಇರುತ್ತೆ. ಇದರಲ್ಲಿ ನಾವು ಸೈನ್ ಟೀಟಾನ ಹೇಗೆ ಬರಿತೀವಪ್ಪ ಅಂದರೆ ಇದನ್ನು ನಾವು ಸೈನ್ ಎಂಬುದು ಸೈನಸ್ ಅಂತ ಫಸ್ಟ್ ತೆಗೆದುಕೊಂಡ್ರು, ಆಮೇಲೆ ಅದನ್ನು SINE ಅಂತ ಬರೆದ್ರು, ಅದನ್ನ ಕೊನೆಯದಾಗಿ ಸೈನ್ ಅಂತಕ್ಕಂತಹ ಒಂದು ಪದವನ್ನಾಗಿ ಪರಿವರ್ತನೆ ಮಾಡಿದ್ವಿ. ಏನಪ್ಪ ಅಂದರೆ ಸೈನ್ ಟೀಟಾ ಅಂದರೆ ಅಭಿಮುಖ ಬಾಹು ಮತ್ತು ವಿಕರ್ಣಗಳ ನಡುವಿನ ಅನುಪಾತವೇ ತ್ರಿಭುಜದ ಸೈನ್ ಟೀಟಾ ಆಗಿರುತ್ತೆ. ಟೀಟಾ ಎಂಬುದು ಗ್ರೀಕ್ನ ಅಕ್ಷರ. ಇಲ್ಲಿ ಗುರುತಿಸಿರ್ತಕ್ಕಂತಹ ಲಘುಕೋನವನ್ನು ಟೀಟಾ ಎಂಬತಕ್ಕಂತಹ ಸಂಕೇತದಿಂದ ಬರೆದಿದ್ದೆವು. ಹಾಗಾದ್ರೆ ಇಲ್ಲೇನಾಯ್ತು, ಅಭಿಮುಖ ಬಾಹು ಅಂದರೆ ಎ ಬಿ ಇದೆ, ವಿಕರ್ಣ ಎ ಸಿ ಇದೆ, ಎ ಬಿ ಬೈ ಎ ಸಿ ಆಯಿತು. ಸೊ ಮೊದಲನೇ ತ್ರಿಕೋನಮಿತಿ ಅನುಪಾತ ಸೈನ್ ಟೀಟಾ. ಕನ್ನಡದಲ್ಲೂ ನಾವು ಹಾಗೆ ಬರಿತೀವಿ. ಓದಬೇಕಾದ್ರೆ ಟೀಟಾ ಕೋನದ ಜ ಅಂತ ಓದ್ತೀವಿ. ಸೊ ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ಅನುಪಾತ ಅಭಿಮುಖ ಬಾಹು ಬೈ ವಿಕರ್ಣ. ಮುಂದಿಂದು ಯಾವುದಪ್ಪ ಅಂದರೆ ನೋಡಿ, ಇಲ್ಲೇ ವಿಕರ್ಣ ನಮಗೆ ಗೊತ್ತಿದೆ. ಹಾಗೇನೆ ಟೀಟಾಗಿ ಅಭಿಮುಖವಾಗಿರೋದು ಅಭಿಮುಖ ಬಾಹು, ಇದು ಪಾರ್ಶ್ವ. ಇದು ಎಲ್ಲದರಲ್ಲಿಯೂ ಸಹಿತ ಅಂದರೆ ನಾವು ಗುರುತಿಸ್ತಿರ್ತಕ್ಕಂಥ ಕೋನಕ್ಕೆ ಅನುಗುಣವಾಗಿ ಮೂರು ಹೆಸರುಗಳನ್ನು ಲಂಬಕೋನದಲ್ಲಿ ಬರೆದಿದ್ದೀವಿ. ತ್ರಿಭುಜ ಹೀಗಿದ್ರು ಅದೇನೆ, ಹೀಗಿದ್ರು ಹಾಗೇನೆ ಗೊತ್ತಿದೆ. ಈಗ ನಾವು ಎರಡನೇ ಅನುಪಾತ ತೆಗೆದುಕೊಳ್ತಾ ಇದ್ದೀವಿ, ಕಾಸ್ ಟೀಟಾ. ಅದನ್ನು ನಾವು ಇಂಗ್ಲೀಷ್ನಲ್ಲಿ ಕೊಸೈನ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಟೀಟಾ ಕೋನದ ಕೋಟಿಜ ಅಂತ ಕರಿತೀವಿ. ಅದರ ಅನುಪಾತ ಹೇಗಿದೆಯಪ್ಪ ಅಂದರೆ ಕಾಸ್ ಟೀಟಾ ಈಸ್ ಈಕ್ವಲ್ ಟು ಪಾರ್ಶ್ವಬಾಹು ಬೈ ವಿಕರ್ಣ. ನೋಡಿ, ಟೀಟಾನ ಉಂಟು ಮಾಡ್ತಕ್ಕಂಥ ಬಾಹು ಪಾರ್ಶ್ವಬಾಹು ಬೈ ವಿಕರ್ಣ, ಇವುಗಳ ಅನುಪಾತವೇ ಕಾಸ್ ಟೀಟಾ. ಏನಾಯ್ತು ನೋಡಿ, ಬಿ ಸಿ ಬೈ ಎ ಸಿ ಆಯಿತು. ಅರ್ಥ ಆಗ್ತಾ ಇದೆ ಅಲ್ವ ಮಕ್ಕಳೇ? ಹಾಗಾದರೆ ಮೂರನೆಯ ಪ್ರಮುಖವಾಗಿರ್ತಕ್ಕಂತಹ ತ್ರಿಕೋನಮಿತಿ ಅನುಪಾತವನ್ನು ಗುರುತಿಸೋಕ್ಕಿಂತ ಪೂರ್ವದಲ್ಲಿ ಇದನ್ನು ಹೇಳ್ತಾ ಹೋಗಿ ನೀವೇ. ವಿಕರ್ಣ, ವೆರಿ ಗುಡ್. ಇದು ಯಾವುದು, ಅಭಿಮುಖ ಬಾಹು. ಹಾಗೇನೆ ಇನ್ನೊಂದನ್ನು ಏನಂತ ಕರಿತೀವಿ, ಪಾರ್ಶ್ವಬಾಹು. ಈ ತ್ರಿಭುಜವನ್ನು ನಾವು ಈ ರೀತಿಯಾಗಿ ಬರೆದಾಗೂ ಹೇಗೆ ಬರ್ತಾವೆ ಹೆಸರು ನೋಡಿ.
ಅಥವಾ ಈ ರೀತಿ ಇದ್ದಾಗ ಹೆಸರು ಹೇಗೆ ಬರ್ತವೆ ನೋಡಿ. ಇಲ್ಲಿ ಮೂಲ ಉದ್ದೇಶ ಒಂದೇ, ತ್ರಿಭುಜ ಲಂಬಕೋನವಾಗಿದೆ, ಗುರುತಿಸಿರುವ ಕೋನ ಲಘುಕೋನವಾಗಿದೆ. ಆ ತ್ರಿಭುಜವನ್ನು ನಾವು ಈ ರೀತಿಯಾಗಾರು ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆದರೂ ಇದ್ರೆ ಬಾಹುಗಳನ್ನು ಗುರುತಿಸಿರೋದನ್ನು ಗಮನಿಸ್ತಾ ಹೋಗಿ ಮಕ್ಕಳೇ. ಹಾಗಾದರೆ ಮೂರನೇದು ಟ್ಯಾನ್ ಟೀಟಾ, ದಟ್ ಈಸ್ ಟೀಟಾ ಕೋನದ ಸ್ಪರ್ಶಕ. ಇದನ್ನು ನಾವು ಟ್ಯಾಂಜೆಂಟ್ ಅಂತ ಕರಿತೀವಿ, ಟ್ಯಾಂಜೆಂಟ್ ಟೀಟಾ. ಇದರ ಅನುಪಾತ ಏನಪ್ಪ ಅಂದರೆ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಇಲ್ಲಿದೆ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು, ಸರಿನಾ? ಹಾಗಾದರೆ ಇಲ್ಲಿ ಅಭಿಮುಖ ಬಾಹು ಯಾವುದು? ಎ ಬಿ, ಬೈ ಪಾರ್ಶ್ವ ಬಾಹು ಯಾವುದು? ಬಿ ಸಿ. ಅರ್ಥ ಆಗ್ತಾ ಇದೆ ಅಲ್ವಾ? ಒಟ್ಟು 3 ಅನುಪಾತಗಳನ್ನು ತಿಳ್ಕೊಂಡ್ವಿ. ಈಗ 4ನೇ ಅನುಪಾತ ಯಾವುದಪ್ಪ ಅಂದರೆ ಅದನ್ನೇ ನಾವು ನೋಡ್ತಾ ಹೋಗಿ. ಇದನ್ನ ಕೊಸೆಕ್ ಟೀಟಾ ಅಂತ ಕರಿತೀವಿ, ಟೀಟಾ ಕೋನದ ಕೋಟಿ ಸ್ಪರ್ಶಕ. ಅದನ್ನು ನಾವು ಕೊಸಿಕೆಂಟ್ ಅಂತ ಕರಿತೀವಿ, ಕೊಸಿಕೆಂಟ್ ಅಂತ ಕರಿತೀವಿ. ಇದು ಸೈನ್ ಟೀಟಾದ ವೃತ್ಕ್ರಮವಾಗಿರುತ್ತೆ. ಹಾಗಾದರೆ ಸೈನ್ ಟೀಟಾಗೆ ಏನಿದೆ ನಮಗೆ? ಅಭಿಮುಖ ಬಾಹು ಬಾಯ್ ವಿಕರ್ಣ ಇತ್ತು. ಹಾಗಾದರೆ ಕೊಸೆಕ್ ಟೀಟಾ ಏನು ನೋಡಿ? ವಿಕರ್ಣ ಬಾಯ್ ಅಭಿಮುಖ ಬಾಹು ಆಯಿತು. ಇಲ್ಲಿ ವಿಕರ್ಣದ ಬೆಲೆ ಎ ಸಿ ಬೈ ಎ ಬಿ ಆಯಿತು. ಇದು ಸೈನ್ ಟೀಟಾದ ವೃತ್ಕ್ರಮ ತ್ರಿಕೋನಮಿತಿ. ಸೊ ಕೊಸೆಕ್ ಟೀಟಾ ವಿಕರ್ಣ ಬೈ ಅಭಿಮುಖ ಬಾಹು. ಹಾಗಾದರೆ ಮುಂದಿಂದ ಏನಿರ್ಬೋದು ಯೋಚನೆ ಮಾಡಿ. ಸರ್ ಕಾಸ್ ಟೀಟಾದ ವಿಲೋಮ ಅಂದರೆ ವೃತ್ಕ್ರಮ ಇರುತ್ತೆ ಅಂತ ಹೇಳ್ತಿದ್ರಲ್ವಾ? ಹೌದು ಮಕ್ಕಳೇ, ಗಮನಿಸ್ತಾ ಹೋಗಿ. ದಟ್ ಈಸ್ ಸೀಕೆಂಟ್ ಟೀಟಾ ಅಂತ ಕರಿತೀವಿ. ಇದನ್ನು ಟೀಟಾ ಕೋನದ ಛೇದಕ. ಸಿಕೆಂಟ್ ಅಂದರೆ ಸೆಕ್ ಅಂತಕ್ಕಂತಹ ಒಂದು ಪದವನ್ನು ಇಲ್ಲಿ ಬಳಸ್ತೀವಿ ನಾವು. ಸೀಕೆಂಟ್ ಟೀಟಾ ಎಂಬುದು ಕಾಸ್ನ ವಿಲೋಮವಾಗಿರೋದ್ರಿಂದ ನಾವು ಇದನ್ನ ವಿಕರ್ಣ ಬೈ ಪಾರ್ಶ್ವ ಬಾಹು ಅಂತ ಬರಿತೀವಿ. ದೇರ್ಫೋರ್ ಇದಕ್ಕೆ ಸಂಬಂಧಿಸಿದಾಗೆ ಇಲ್ಲಿ ವಿಕರ್ಣ ಎಂಬುದು ಎ ಸಿ ಆಗಿದೆ, ಪಾರ್ಶ್ವ ಬಾಹು ಬಿ ಸಿ ಆಗಿದೆ. ದೇರ್ಫೋರ್ ಎ ಸಿ ಬೈ ಬಿ ಸಿ ಎಂಬುದು ಏನು ಹೇಳಿ? ಸೀಕೆಂಟ್ ಟೀಟಾ 5ನೆಯ ತ್ರಿಕೋನಮಿತಿ ಆಯಿತು. ಇನ್ನು ಕೊನೆಯದು ನಮಗೆ ಗೊತ್ತಿರುವ ಹಾಗೆ ಯಾವುದು ಅಂದರೆ ಟ್ಯಾನ್ ಅನ್ನ ವೃತ್ಕ್ರಮ. ಅದನ್ನು ನಾವು ಕಾಟ್ ಟೀಟಾ ಅಂತ ಬರಿತೀವಿ. ದಟ್ ಈಸ್ ಟೀಟಾ ಕೋನದ ಕೋಟಿ ಛೇದಕ, ಕೋ ಟ್ಯಾಂಜೆಂಟ್ ಅಂತ ಹೇಳ್ತೀವಿ ಅದನ್ನು ಪೂರ್ತಿಯಾಗಿ. ಕಾಟ್ ಎಂಬುದು ಟ್ಯಾನ್ ಅನ್ನ ವಿಲೋಮ ವೃತ್ಕ್ರಮ ಆಗಿರೋದ್ರಿಂದ ಟ್ಯಾನಿಗೆ ಏನು ಬರ್ತೀವಿ ನಾವು? ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಬರ್ದಿದ್ವಿ. ಇಲ್ಲಿ ಏನು ಬರ್ತೀವಿ ಅಂದರೆ ಪಾರ್ಶ್ವ ಬಾಹು ಬೈ ಅಭಿಮುಖ ಬಾಹು. ಅದು ಬಿ ಸಿ ಬೈ ಎ ಬಿ ಆಯಿತು. ಒಟ್ಟಾರೆ ಎಷ್ಟು ತ್ರಿಕೋನಮಿತಿಗಳಾಯಿತು? 6 ಆಯಿತು. ಯಾವ್ಯಾವುದು? ಸೈನ್, ಕಾಸ್, ಟ್ಯಾನ್, 3 ಪ್ರಮುಖವಾಗಿರ್ತಕ್ಕಂಥ ತ್ರಿಕೋನಮಿತಿಗಳು. ಸೈನಿಗೆ ವೃತ್ಕ್ರಮ ಯಾವುದು? ಕೊಸೆಕ್. ಕಾಸಿಗೆ ಯಾವುದು? ಸೀಕೆಂಟ್. ಟ್ಯಾನಿಗೆ ಕಾಟ್. ಬರೆಯೋದು ಹೇಗೆ ಎಂಬುದನ್ನು ಗಮನಿಸ್ತಾ ಹೋಗಿ. ಈಗ ಇಲ್ಲೊಂದು ಅಂಶವನ್ನು ಗಮನಿಸ್ತಾ ಹೋಗಿ. ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಕೊಟ್ಟಿದೆ, ಅವುಗಳ ಬಾಹುಗಳ ಅಳತೆಗಳನ್ನು ಇದೆ. ನೀವು ಇಲ್ಲಿ ಇರ್ತಕ್ಕಂತಹ ಸಾಧ್ಯವಿರುವ ಎಲ್ಲ ಅನುಪಾತಗಳನ್ನು ಬರಿಬೇಕು. ತ್ರಿಭುಜಕ್ಕೆ ಅನ್ವಯಿಸ್ತಕ್ಕಂತಹ ಸಾಧ್ಯವಿರುವ ಎಲ್ಲ ಅನುಪಾತಗಳನ್ನು ಬರಿತಾ ಹೋಗಿ ನೋಡೋಣ. ವೆರಿ ಗುಡ್, ಬರಿತಾ ಇದ್ರಲ್ವಾ? ನೋಡ್ತಾ ಹೋಗಿ. ನಿಮ್ಮ ಉತ್ತರಗಳು ಹೀಗೇವೆ ಅನ್ಕೊಳ್ತೀನಿ ನಾನು. ಈಗ ನೀವೇನು ಮಾಡಬೇಕಂದ್ರೆ ಇಲ್ಲಿ ಈ ಅನುಪಾತಗಳು ಯಾವ ಯಾವ ತ್ರಿಕೋನ ಮಿತಿಯ ಅನುಪಾತಗಳಾಗಿವೆ ಎಂಬುದನ್ನು ನೀವು ಗುರುತಿಸ್ತಾ ಹೋಗಿ ನೋಡೋಣ. ನೋಡಿ, ಸಾಧ್ಯವಿರುವ ಎಲ್ಲ ಅನುಪಾತಗಳನ್ನು ಬರೆದಿದ್ರಿ. ಈ ಅನುಪಾತಗಳಿಗೆ ಅನ್ವಯಿಸ್ತಕ್ಕಂಥ ತ್ರಿಕೋನ ಮಿತಿಯ ಹೆಸರುಗಳನ್ನು ನೀವು ಬರಿತಾ ಹೋಗ್ಬೇಕು. ಸೊ ಅನುಪಾತ ಆಯಿತು, ಹೆಸರುಗಳನ್ನು ಬರಿತಾ ಇದ್ರಲ್ವಾ? ಇದಕ್ಕೆ ಏನು ಹೆಸರು ಕೊಟ್ಟಿದ್ದೀರಿ? ಸೈನ್. ಹಾಗಾದರೆ ಇದ್ರ ಆಪೋಸಿಟ್ಟು ವಿಲೋಮ ಯಾವುದು? ಕೊಸೆಕ್. ಹಾಗೇನೆ ಉಳಿದಿದ್ದೆರಡನ್ನು ನೀವು ಬರಿತೀರಿ. ಬರೆದಿದ್ರಲ್ವಾ? ಈಗ ಇವು ಎಲ್ಲವನ್ನು ನಾವು ಗಮನಿಸಿದ ನಂತರ ಮುಂದಿನ ಅಂಶವನ್ನು ಗಮನಿಸ್ತಾ ಹೋಗಿ. ಇಲ್ಲಿ ಲಘುಕೋನ ಇದೆ, ಇದು ಅಭಿಮುಖ ಬಾಹು, ವಿಕರ್ಣ, ಪಾರ್ಶ್ವ ಬಾಹು ಗೊತ್ತಾಯಿತು. ಈಗ ತ್ರಿಕೋನ ಮಿತಿಯಲ್ಲಿ ನಾವು ಸೈನ್ ಟೀಟಾನ ನಾನು ಇಲ್ಲಿ ನೋಡಿ ಅಭಿಮುಖ ಬಾಹುವನ್ನು ಓ ಅಂತ ಬರೆದಿದ್ದೀನಿ, ಇದನ್ನು ಹೆಚ್ ಬರೆದಿದ್ದೀನಿ, ಓ ಬೈ ಹೆಚ್ ಬರೆದೆ. ದಟ್ ಈಸ್ ಎ ಬಿ ಬೈ ಎ ಸಿ ಆಯಿತು. ಕೊಸೆಕ್ ಟೀಟಾ ಹೇಗೆ ಬರಿತೀರಿ? ವೆರಿ ಗುಡ್, ಹೆಚ್ ಬೈ ಓ ಬರೆದಿದ್ದೀವಿ. ನೋಡ್ತಾ ಹೋಗಿ ಇಲ್ಲಿ ಗಮನಿಸಿ. ಇವೆರಡು ಪರಸ್ಪರ ವೃತ್ಕ್ರಮಗಳಾಗಿರೋದ್ರಿಂದ ಇವುಗಳನ್ನು ಗುಣಿಸೋಣ. ಓ ಓ ಕ್ಯಾನ್ಸಲ್, ಹೆಚ್ ಹೆಚ್ ಕ್ಯಾನ್ಸಲ್ ಆದರೂ 1 ಬಂತು. ಅಂದರೆ ಏನರ್ಥ?
ಕೊಸೆಕ್ ಟೀಟಾ ಮತ್ತು ಸೈನ್ ಟೀಟಾನ ಗುಣಿಸಿದ್ರೆ 1, ಕಾಸ್ ಮತ್ತು ಸೀಕೆಂಟನ್ನು ಗುಣಿಸಿದ್ರೆ 1 ಬರ್ತಾ ಇದೆ, ಟ್ಯಾನ್ ಮತ್ತು ಕಾಟ್ಗಳನ್ನು ಗುಣಿಸಿದ್ರೆ 1 ಬರ್ತಾ ಇದೆ. ಹಾಗೇನೆ ಅವುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬರೆಯೋದು ಹೇಗೆ ಎಂಬುದನ್ನು ಗಮನಿಸ್ತಾ ಹೋಗಿ. ಸೈನ್ ಟೀಟಾನ 1/ಕೊಸೆಕ್ ಬರಿತೀವಿ, ಅಥವಾ ಕೊಸೆಕ್ ಟೀಟಾನ 1/ಸೈನ್ ಅಂತ ಬರಿತೀವಿ. ಹಾಗೆ ಉಳಿದಿರತಕ್ಕಂತಹ ತ್ರಿಕೋನಮಿತಿಯ ಅನುಪಾತಗಳನ್ನು ಹೇಗೆ ಬರೆದಿದ್ದೀವಿ ಎಂಬುದನ್ನು ಗಮನಿಸಿ. ಹಾಗೇನೆ ಟ್ಯಾನ್ ಟೀಟಾ ಎಂಬುದು ಸೈನ್ ಬೈ ಕಾಸ್ ಆಗಿರುತ್ತೆ, ಕಾಟ್ ಟೀಟಾ ಎಂಬುದು ಕಾಸ್ ಬೈ ಸೈನ್ ಟೀಟಾ ಆಗಿದೆ. ಈ ಕೋಷ್ಟಕವನ್ನು ಬರ್ಕೊಳ್ಳಿ. ಈ ಕೋಷ್ಟಕದಲ್ಲಿ ಇರುವ ಪ್ರತಿ ಅಂಶವನ್ನು ನೀವು ಗಮನಿಸಿ. ಇಲ್ಲಿ ನಾವು ಸೈನ್ ಟೀಟಾ ಇಂಟು ಕೊಸೆಕ್ ಟೀಟಾ 1 ಅಂತ ಹೇಗೆ ನಿರೂಪಣೆ ಮಾಡಿದ್ವೋ ಹಾಗೆ ಕಾಸ್ ಟೀಟಾ ಇಂಟು ಸಿಕೆಂಟ್ ಟೀಟಾ 1, ಟ್ಯಾನ್ ಮತ್ತು ಕಾಟ್ಗಳ ಗುಣಲಬ್ಧ 1 ಅಂತ ನೀವು ನಿರೂಪಣೆ ಮಾಡ್ತೀರಲ್ವಾ. ಈಗ ಈ ತ್ರಿಕೋನಮಿತಿಯ ಅನುಪಾತಗಳಿಗೆ ಸಂಬಂಧಿಸಿದಾಗೆ ನೋಡ್ತಾ ಹೋಗಿ. ಏನು ಇಷ್ಟೊತ್ತು ತಿಳ್ಕೊಂಡ್ವಿ ಅವು ಎಲ್ಲವನ್ನ ಒಟ್ಟಾಗಿ ಬರೆದಿದ್ದೀವಿ. ಆ ಸಂಕ್ಷಿಪ್ತ ರೂಪ ಹೇಗಿದೆ, ಹಾಗಾದರೆ ಅನುಪಾತದ ತ್ರಿಕೋನಮಿತಿಯ ಹೆಸರು ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ಯಾವ ರೀತಿಯಾಗಿ ಬರೆದಿದ್ದೀವಿ ಎಂಬುದನ್ನು ನೋಡಿ. ಪ್ರಮುಖವಾಗಿ ಈ ಅನುಪಾತಗಳಿಗೆ ಅನ್ವಯಿಸ್ತಕ್ಕಂತಹ ಈ ವೃತ್ತ, ಅದರಲ್ಲಿರ್ತಕ್ಕಂತಹ ಸ್ಪರ್ಶಕ ಮತ್ತು ಛೇದಕ ಹಾಗೆ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡ್ಬಿಟ್ಟು ಈ ತ್ರಿಕೋನಮಿತಿಯ ಅನುಪಾತಗಳನ್ನು ಹಿಂದಿನ ಏನು ಗಣಿತಜ್ಞರು ಕಂಡುಕೊಂಡ್ರು ಎಂಬುದನ್ನು ಸಹಿತ ನಾವು ಈ ಚಿತ್ರವನ್ನು ಗಮನ ಇಟ್ಟು ನೋಡ್ಬೋದು. ಹಾಗಾದ್ರೆ ಇವರು ಯಾರು ಅಂತ ಗಮನಿಸ್ತೀರಾ? ಆರ್ಯಭಟ, ಭಾರತೀಯ ಗಣಿತಜ್ಞರು. ಇವ್ರು ಏನು ಮಾಡಿದರು ಅಂದರೆ ಜಾವ್ ಅಂತಕ್ಕಂತಹ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದ್ರು. ಎಂಬುದು ಗೊತ್ತಿದೆ, ವೃತ್ತದಲ್ಲಿರ್ತಕ್ಕಂಥ ಒಂದು ರೇಖಾಖಂಡ, ವೃತ್ತದ ಮೇಲಿನ 2 ಬಿಂದುಗಳನ್ನು ಸೇರಿಸೋದು. ಆರ್ಯಭಟ್ಟೀಯಂ ಅಂತಕ್ಕಂಥ ಪುಸ್ತಕದಲ್ಲಿ ಕ್ರಿಸ್ತಪೂರ್ವ 500ನೇ ಶತಮಾನದಲ್ಲಿಯೇ ಅವರು ಪದದ ಬಳಕೆಯನ್ನು ಮಾಡಿದರು. ಇಲ್ಲಿ ಸೈನಸ್ ಅಂತಕ್ಕಂಥದ್ದು ಅಂದರೆ ಸೈನ್ ಅಂತಕ್ಕಂಥದ್ದು ಏನು ಮೊದಲನೇ ತ್ರಿಕೋನಮಿತಿ ಇದೆಯಲ್ಲ ಅದಕ್ಕೆ ಅನ್ವಯಿಸ್ತಕ್ಕಂಥದ್ದನ್ನು ಅರ್ಧ ಎಂಬುದನ್ನು ಪ್ರಪ್ರಥಮವಾಗಿ ಬಳಸಿರ್ತಕ್ಕಂಥ ಒಬ್ಬ ಗಣಿತಜ್ಞರು. ಸೈನ್ ಕೊನೆಗೆ SIN ಅಂತ ನಾವು ಅದನ್ನು ಬರಿತಾ ಹೋಗ್ತೀವಿ. ಸೊ ನೋಡಿ, ಭಾರತೀಯ ಗಣಿತಜ್ಞರ ಕೊಡುಗೆ ಅಪಾರವಾಗಿದೆ ಎಂಬುದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮಕ್ಕಳೇ, ಈ ಥರದ ತ್ರಿಭುಜಗಳಿಗೆ ಈ 6 ಕೋನಗಳನ್ನು ಬರಿತಕ್ಕಂತಹ ಕ್ರಮ ಹೇಗೆ ಎಂಬುದು ನಮಗೆ ಗೊತ್ತಾಯಿತು ಅಲ್ವಾ? ನೋಡಿ, ಹಾಗಾದರೆ ನಾವು ಇದಕ್ಕೆ ಅನ್ವಯಿಸ್ತಕ್ಕಂಥ ಕೆಲವು ಸಮಸ್ಯೆಗಳನ್ನು ತೆಗೆದುಕೊಳ್ಳೋಣ. ಹೇಗಿರ್ಬೋದು ಅಂದರೆ ತುಂಬ ಸುಲಭ ಇದೆ ನೋಡಿ. ಇಲ್ಲಿ ಒಂದು ತ್ರಿಭುಜ ಇದೆ, ಬಿ ಕೋನ 90 ಡಿಗ್ರಿ ಇದೆ, AB ಮತ್ತು BCಗಳ ಬೆಲೆಗಳನ್ನು ಕೊಟ್ಟಿದ್ದಾರೆ. ಟೀಟಾಗೆ ಅನ್ವಯಿಸುವಂತೆ ಅಂದರೆ ಇಲ್ಲಿ ಚಿತ್ರದಲ್ಲಿ C ಅನ್ನು ಟೀಟಾ ಅಂತ ಬರೆದಿದ್ದಾರೆ. ಎಲ್ಲ ಅನುಪಾತಗಳನ್ನು ಬರಿಬೇಕು ಅಂತ ಹೇಳಿದ್ದಾರೆ. ಫಸ್ಟ್ ಚಿತ್ರವನ್ನು ಬರ್ಕೊಂಡಿದ್ದೀವಿ, ಟೀಟಾನ ಗುರುತಿಸಿದ್ದೀವಿ, ಅದು ಲಂಬಕೋನನೇ ಆಗಿರಬೇಕು. ನೆಕ್ಸ್ಟು ಈ ತ್ರಿಭುಜದಲ್ಲಿ ನಾವೇನು ಮಾಡೋಣ ಅಂದರೆ ಈ ಟೀಟಾಗೆ ಅನ್ವಯಿಸ್ತಕ್ಕಂಥದ್ದು ಅಭಿಮುಖ ಬಾಹು ಯಾವುದು, ವಿಕರ್ಣ ಯಾವುದು, ಹಾಗೆ ಪಾರ್ಶ್ವಬಾಹು ಯಾವುದು, OHA ಇವುಗಳನ್ನು ಗುರುತಿಸಿದ್ದೀವಿ. ಇದು ಈ ಥರದ ಸಮಸ್ಯೆಯನ್ನು ಬಿಡಿಸಬೇಕಾದ್ರೆ 2ನೇ ಹಂತ. 3ನೇ ಹಂತ ನೋಡಿ ಏನಿದೆ, 2 ಬಾಹುಗಳನ್ನು ಕೊಟ್ಟಿದ್ದಾರೆ. ನಾವು 3ನೇ ಬಾಹುವನ್ನು ಕಂಡುಹಿಡಿಬೇಕು. ಪೈಥಾಗೋರಸ್ಸನ ಪ್ರಮೇಯವನ್ನು ಉಪಯೋಗಿಸ್ತಾ ಇದ್ದೀವಿ. ನಮಗೀಗ ಆಲ್ರೆಡಿ ಗೊತ್ತಿದೆ, ಈ ಪೈಥಾಗೋರಸ್ಸನ ಪ್ರಮೇಯವನ್ನು ಹಾಕಿದಾಗ ನಮಗೆ AC² 625 ಬಂತು, AC ಎಷ್ಟು ಬಂತು ಹೇಳಿ, 25 ಬಂತು ಅಲ್ವಾ ಮಕ್ಕಳೇ? ಹಾಗಾದರೆ ಈ ತ್ರಿಭುಜದ 3 ಅಳತೆಗಳು ಗೊತ್ತಾಯ್ತು ನಮಗೆ. ಅಭಿಮುಖ ಬಾಹು ಎಷ್ಟಿದೆ, 24, ವಿಕರ್ಣ ಎಷ್ಟಿದೆ, 25, ಹಾಗೇನೆ ಪಾರ್ಶ್ವಬಾಹು ಎಷ್ಟಿದೆ, 7 ಇದೆ. ತ್ರಿಕೋನಮಿತಿ ಎಲ್ಲ ಅನುಪಾತಗಳನ್ನು ಬರಿಬೋದಾ ಮಕ್ಕಳೇ? ಅಯ್ಯೋ ಬಿಡಿ ಸರ್, ತುಂಬ ಸುಲಭವಾಗಿ ಬರಿತೀವಿ. ಸೈನ್ ಎಂಬುದು ಗೊತ್ತಿದೆ, ಅಭಿಮುಖ ಬಾಹು ಬೈ ವಿಕರ್ಣ. ಸೊ ಅದರ ಬೆಲೆನ ತ್ರಿಭುಜದಲ್ಲಿ ಹಾಕಿದ್ದೀವಿ. ಇಲ್ಲಿರೋದನ್ನು ಹಾಕ್ತಾ ಹೋಗಿ. ದೇರ್ಫೋರ್ ABಯ ಬೆಲೆ 24 ಇದೆ, ACಯ ಬೆಲೆ 25 ಇದೆ. ಮೊದಲನೇ ತ್ರಿಕೋನಮಿತಿ ಬಂತು. 2ನೇದು ಕಾಸ್ ಟೀಟಾ, 3ನೇದು ಟ್ಯಾನ್ ಟೀಟಾ. ಅನುಪಾತಗಳನ್ನು ಬರೆಯೋದು ಗೊತ್ತಿದ್ರೆ ನಾವು ಸುಲಭವಾಗಿ ಈ ಬೆಲೆಗಳನ್ನು ಹಾಕಿದರೆ ಈ ತ್ರಿಭುಜಕ್ಕೆ ಅನ್ವಯಿಸ್ತಕ್ಕಂತಹ ತ್ರಿಕೋನಮಿತಿ ಅನುಪಾತಗಳು 3 ಬಂದವು. ಸರ್ ಹಾಗಾದರೆ ಮುಂದಿನ 3 ಏನು ಮಾಡ್ತೀರಿ? ಸರ್ ಇದರ ಬೃತ್ಕ್ರಮ ತೆಗೆದುಕೊಳ್ತೀವಿ, ಕೊಸೆಕ್ ಬರುತ್ತೆ. ಇದರ ಬೃತ್ಕ್ರಮ ಬರೆಯೋಣ, ಸೀಕೆಂಟ್ ಬರುತ್ತೆ. ಇದರ ಬೃತ್ಕ್ರಮ ಬರೆದ್ರೆ ಕಾಟ್ ಬರುತ್ತೆ. ಅಂದರೆ ಒಟ್ಟಾರೆ 6 ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಕೊಂಡ್ವಲ್ವಾ? ಏನು ಕೊಟ್ಟಿದ್ರು? ಲಂಬಕೋನ ತ್ರಿಭುಜ, 2 ಬಾಹು ಕೊಟ್ಟಿದ್ರು, ಒಂದನ್ನು ಟೀಟಾ ಅಂತ ಗುರುತಿಸಿದ್ರು. ದಟ್ ಈಸ್
ಲಘುಕೋನವನ್ನು ನಾವೇನು ಮಾಡಿದ್ವಿ? ಪೈಥಾಗೋರಸ್ ಪ್ರಮೇಯ ಬಳಸಿದ್ವಿ, ಮೂರನೇ ಬಾಹು ಕಂಡಿಡ್ಕೊಂಡ್ವಿ. ಈ ಮೂರು ಬಾಹುಗಳನ್ನು ಯಾವುದು ಅಭಿಮುಖ, ಯಾವುದು ಪಾರ್ಶ್ವಬಾಹು, ಯಾವುದು ವಿಕರ್ಣ ಅಂತ ಗುರುತಿಸಿ ಅನುಪಾತಗಳನ್ನು ಬಳಸಿ ಉತ್ತರಗಳನ್ನು ಬರಿತಾ ಇದ್ದೀವಿ ಅಲ್ವಾ ಮಕ್ಕಳೇ? ಹಾಗಾದರೆ ಇಲ್ಲಿವರೆಗೂ ನಾವೇನೇನು ಚರ್ಚೆ ಮಾಡಿದ್ವಿ ಅಂದರೆ, ಮೊದಲನೇ ಅವಧಿಯಲ್ಲಿ ತುಂಬ ಸುಲಭವಾಗಿರ್ತಕ್ಕಂಥ ಅಂಶಗಳು, ಅದರ ತ್ರಿಕೋನಮಿತಿಯ ಅರ್ಥ ತಗೊಂಡ್ವಿ. ಹಾಗೇನೆ ಅನುಪಾತಗಳನ್ನು ಹೇಗೆ ನಾವು ಹೆಸರಿಸ್ತೀವಿ ಅಂತ ಹೇಳಿದ್ವಿ. ವೃತ್ಕ್ರಮಗಳ ಬಗ್ಗೆ ತಿಳ್ಕೊಂಡ್ವಿ. ಒಂದೇ ಒಂದು ಸಮಸ್ಯೆ ಮಾಡಿದ್ವಿ ಅಲ್ವಾ? ಹಾಗೆ ನೀವೇನು ಮಾಡಬೇಕಂದ್ರೆ ನೋಡಿ, 11.1ರಲ್ಲಿ ಈ 3 ಸಮಸ್ಯೆಗಳನ್ನು ಮಾಡಬೇಕು. 1, 2, 3 ಇದು ಗೃಹಪಾಠ. ಹಾಗೇನೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ನಿಯೋಜಿತ ಕಾರ್ಯ ಚಟುವಟಿಕೆ ಕೊಡ್ತಾ ಇದ್ದೀನಿ, ಗಮನಿಸಿ. ಭಾರತೀಯ ಗಣಿತಜ್ಞರು ಪ್ರತಿ ತ್ರಿಕೋನಮಿತಿಯ ಅನುಪಾತಗಳ ಹೆಸರನ್ನ ಹೀಗೆ ಅಂದರೆ ಸೈನು, ಕಾಸು, ಟ್ಯಾನು, ಕೊಸೆಕ್ಕು, ಸೀಕೆಂಟು, ಕಾಟ್ ಅಂತ ಕೊಟ್ರಲ್ವಾ? ಅದನ್ನ ನಾವು ಏನು ಹೇಳಿದ್ವಿ ಕನ್ನಡದಲ್ಲಿ? ನೆನಪು ಮಾಡ್ಕೊಳ್ಳಿ. ಟೀಟಾನ ಜಾ, ಕೋಟಿ ಜಾ, ಸ್ಪರ್ಶಕ, ಕೋಟಿ ಸ್ಪರ್ಶಕ, ಛೇದಕ, ಕೋಟಿ ಛೇದಕ ಅಂತ ಕೊಟ್ರಲ್ವಾ? ಯಾಕೆ ಕೊಟ್ಟರು, ಹೇಗೆ ಕೊಟ್ಟರು, ಯಾವ ರೀತಿಯಾಗಿ ಅವರಿಗೆ ಈ ಥರದ ಆಲೋಚನೆಗಳು ಬಂದವು ಎಂಬುದನ್ನು ಬೇರೆ ಬೇರೆ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ನೀವು ಕಂಡುಕೊಂಡು ಅದನ್ನು ಒಂದು ಪ್ರಬಂಧ ರೂಪದಲ್ಲಿ ಬರೆದಿಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮ್ಮ ತರಗತಿಯಲ್ಲಿ ಮಂಡಿಸಬೇಕು. ಆಗ್ಬೋದಾ ಮಕ್ಕಳೇ? ಹಾಗಾದರೆ ಇವತ್ತಿನ ತರಗತಿ ತ್ರಿಕೋನಮಿತಿಯ ಪ್ರಮುಖವಾಗಿರ್ತಕ್ಕಂತಹ ಮೂಲ ಅಂಶಗಳ ಬಗ್ಗೆ ಮಾತ್ರ ಚರ್ಚೆ ಮಾಡಿದ್ವಿ ನಾವು ಮಕ್ಕಳೇ. ಇಲ್ಲಿವರೆಗೂ ನೀವು ತುಂಬ ಸಾವಧಾನವಾಗಿ ಅಧ್ಯಾಯವನ್ನು ಕೇಳ್ಕೊಂಡಿದ್ದೀರಿ, ಈ ಅವಧಿಯನ್ನು ಕೇಳ್ಕೊಂಡಿದ್ದೀರಿ. ನಿಮ್ಗೆಲ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮಸ್ತೆ ಮಕ್ಕಳೇ.